ಸರ್ಕಾರದ ಉದ್ದೇಶಗಳ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಕೂಡ ಮುಸಲ್ಮಾನರ ತುಷ್ಟೀಕರಣ ಮಾಡುತ್ತೆ ಅನ್ನೋದು ವಿರೋಧ ಪಕ್ಷದ ಆರೋಪ. ಅದು ಪೂರಕವಾಗಿ ಕೆಲವೊಂದಷ್ಟು ನಿರ್ಧಾರಗಳು ಕೂಡ ಕೈಗೊಂಡಿದೆ. ಇದಕ್ಕೇನೆ ಆತಂಕ. ಇದರ ಉತ್ತರ ಕೊಡ್ತೀನಿ. ಅದಕ್ಕೂ ಮುಂಚೆ ಅಜಿತ್ ಶೆಟ್ಟಿ ಅವರ ಒಂದು ಮಾತಿಗೆ ಒಂದು ಉತ್ತರ ನಾನು ಕೊಟ್ಬಿಟ್ಟು ಅದಾದ ನಂತರ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇವ್ರು ಇಷ್ಟೊಂದೆಲ್ಲ ಹೇಳಿದ್ರಲ್ಲ, ಒಬ್ಬ AMIM ಸದಸ್ಯ ಅಧ್ಯಕ್ಷನ ತಮ್ಮ ಭಗವಂತ ರಾಮನ ಮೇಲೆ ಎಷ್ಟು ಕೀಳು ಮಟ್ಟದಲ್ಲಿ ಮಾತಾಡ್ದ. ಇದೇ ಬಿಜೆಪಿ ಸರ್ಕಾರ ಕಳೆದ 12 ಇಯರ್ಸ್ ಇಂದ ಇದೆ. ಅವನ ಮೇಲೆ ಕೇಸ್ ಇತ್ತು. ಲ್ಯಾಕ್ ಆಫ್ ಎವಿಡೆನ್ಸ್ಗೆ ಅವನಿಗೆ ಬಿಟ್ಕೊಟ್ಬಿಟ್ರು. ಯಾಕೆ ಗೊತ್ತಾ? ಅವ್ರು ಮಾತಾಡೋದ್ರಿಂದ ಬಿಜೆಪಿಗೆ ಸುಖ ಇದೆ ಅಂತ. ಅವ್ರು AMIM ಏನಾದ್ರು ಮಾಡಿದ್ರೆ ಸೆಕ್ಯುಲರ್ ವೋಟ್ ಕಟ್ ಆಗುತ್ತೆ, ಬಿಜೆಪಿಗೆ ಎಲ್ಲಾ ರಾಜ್ಯಗಳಲ್ಲಿ ಲಾಭ ಆಗುತ್ತೆ ಅಂತ ಅವ್ರ ಮೇಲೆ ಕೇಸ್ ಮಾಡಿಲ್ಲ. ಇದ್ರ ಮೇಲೆ ಒಂದು ಕೇಸ್ ಹಾಕಿಲ್ಲ. ನೋಡಿ, ಭಗವಂತ ರಾಮ ಅವ್ನು ಹೇಳಿರೋ ಮಾತಾಡಿ ನಿಂತ್ಕೊಂಡು ಹೇಳಕ್ಕಾಗಲ್ಲ. ಐ ರೆಸ್ಪೆಕ್ಟೆಡ್ ಯೋರ್ ಟೈಮ್. ನೀವು ಮಾತಾಡಿದಾಗ ಮಧ್ಯ ಮಾತಾಡಿಲ್ವಲ್ಲ, ದಯವಿಟ್ಟು ರೆಸ್ಪೆಕ್ಟೆಡ್. ನಾನೇನ್ ಹೇಳಕ್ ಇಷ್ಟಪಡ್ತಿದ್ದೀನಿ, ದೇವರು ಭಗವಂತ ಆ ಕಾಳಜಿ ಇದ್ದು ಆ ಮನಸ್ಸಲ್ಲಿ ಇದ್ದಿದ್ರೆ ಇದೇ ಮೋದಿ ಅವರು ಶಿಕ್ಷಣ ಕೊಡ್ಬೇಕಲ್ಲ ಅವನಿಗೆ. ಯಾರು ಬಿಡ್ತೀರಿ ಇಂತ ಬುರುಡೇನ ಬಂದ್ ನನ್ನ ಹತ್ರ. ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಇಡೀ ದೇಶ ಕೇಳಿಸ್ಕೊಂತು, ಆಕ್ರೋಶದಲ್ಲಿ ಬಂತು, ಪ್ರೊಟೆಸ್ಟ್ ಗಳಾಯ್ತು. ಬಹಿರಂಗವಾಗಿ ಸ್ಪೀಚ್ ಅನ್ನ ಹೇಳಿದ್ದು ಒಂದು ರೆಕಾರ್ಡ್ ಮಾಡಿ ಸಿಡಿಯಲ್ಲಿ ಅಟ್ಯಾಚ್ ಮಾಡಿ ಎವಿಡೆನ್ಸ್ಗೋಸ್ಕರ ಕೋರ್ಟ್ ಕೊಡಕ್ಕೆ ಇವರು. ನಿಮ್ಮದೇ ಉದಾಹರಣೆಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನೀವೇನಂದ್ರೆ AIMIM ಪಕ್ಷದವ್ರ ಮೇಲೆ ಕೇಸ್ ಹಾಕಿ ಲ್ಯಾಕ್ ಆಫ್ ಎವಿಡೆನ್ಸ್ ಅಂತ ಹೇಳಿ ಬಿಡಿಸ್ಕೊಂಡ್ ಬಂದ್ರು, ಬಿಜೆಪಿಗೆ ಅನುಕೂಲ. ನಮ್ಮ ರಾಜ್ಯಕ್ಕೆ ವಾಪಸ್ ಬರೋಣ ಸರ್. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಕೇಸ್ ಬಿತ್ತು, ಲ್ಯಾಕ್ ಆಫ್ ಎವಿಡೆನ್ಸ್, ಅವ್ರ ಮೇಲೆ ಬಲವಂತದ ಕ್ರಮ ಕೈಗೊಳ್ಬೇಡಿ ಬಿಟ್ರು. CT ರವಿ ಅವ್ರ ಮೇಲೆ ಕೇಸ್ ಆಯ್ತು, ದ್ವೇಷ ಭಾಷಣ, ಏನ್ ಕ್ರಮ ಆಯ್ತು? ಈ ಪಟ್ಟಿ ಅನೇಕ ಇದೆ. ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರವೂ ಕೂಡ ಇವ್ರ ಮೇಲೆ ಕ್ರಮ ಆಗ್ಬಿಟ್ರೆ ನಮಗ್ ಲಾಸ್ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಅಂತ ಹೇಳೋಣ ಇದನ್ನ. I will not dwell into politics. ನನಗೆ ಅದು ಬೇಡ. ಉತ್ತರ ಸ್ಪಷ್ಟವಾಗಬೇಕು. ರಾಮನ ಬೈಯೋರ್ ಆಚೆ ಇದ್ರೆ ಬಿಜೆಪಿಗೆ ಅನುಕೂಲ ಅನ್ನೋ ಹಾಗಿದ್ರೆ ಮತ್ತೊಂದು ನಾನು ಡೈರೆಕ್ಟ್ ಆಗಿ ಕೇಳ್ತೀನಿ, ಮುಸಲ್ಮಾನ ಸಮುದಾಯದ ಬಗ್ಗೆ ಬೈಕೊಂಡು ಓಡಾಡುವ ಕಲ್ಲಡ್ಕ ಪ್ರಭಾಕರ್ ಭಟ್ರು ಆಚೆ ಇದ್ರೆ ಕಾಂಗ್ರೆಸ್ಗೆ ಅನುಕೂಲನ? ಇದಕ್ಕೆ ಉತ್ತರ ಕೊಡಿ ನೀವು. ನೋಡಿ ಮೇಡಮ್, ನಾನಿಲ್ಲಿ ಮಾತಾಡ್ತಿರೋದು CT ರವಿ ಆಮೇಲೆ ಅದು ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಬಗ್ಗೆ ಅಲ್ಲ. ಇಡೀ ದೇಶದಲ್ಲಿ ಪೂಜಿಸುವ ಭಗವಂತ ರಾಮನ ಬಗ್ಗೆ ಮಾತಾಡ್ತಿರೋದು. ನಾನು ಮುಸಲ್ಮಾನನಾಗಿ ಅವ್ರ ಬಗ್ಗೆ ನನಗೆ ಗೌರವ ಇದೆ. ಅವ್ರ ಬಗ್ಗೆ ಅಷ್ಟು ಕೀಳು ಮಟ್ಟದಲ್ಲಿ ಮಾತಾಡಿದನ್ನ ಇಡೀ ದೇಶ ಕೇಳಿಸ್ಕೊಳ್ತು. ಎಲ್ಲರಿಗೂ ರಕ್ತ ಕುದಿತು. ಮೋದಿ ಅವರು ಆಕ್ಷನ್ ತಗೊಳ್ತಾರೆ ಅಂತಿತ್ತು, ಆಕ್ಷನ್ ತಗೊಂಡಿಲ್ಲ. ಅವನಿಗೆ ಮೊದಲು ಬಾಯಿ ಬಂದ್ ಮಾಡತ್ತೇಳ್ರಿ. ಅಡ್ಡಂಡ ಸರಿ ಪ್ರಶ್ನೆ. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಆಗಿರಬಹುದು, ಯಾತ್ರೆಗಳಾಗಿರಬಹುದು, ಜಾತ್ರೆಗಳಾಗಿರಬಹುದು, ಅಲ್ಲಿ ದ್ವೇಷ ಭಾಷಣ ಅವಶ್ಯಕತೆನಾ? ಇನ್ನೊಂದು ಸಮುದಾಯಕ್ಕೆ ಧಕ್ಕೆ ಆಗೋ ರೀತಿಯ ಘೋಷಣೆಗಳು ಅನಿವಾರ್ಯನಾ? ಇಲ್ಲ, ಅನಿವಾರ್ಯ ಅಲ್ಲ. ಆದ್ರೆ ಅದು ಯಾವ ಕಾರ್ಯಕ್ರಮ ಅಂತ ನೋಡ್ಬೇಕು. ಮೊನ್ನೆ ಹನುಮ ಜಯಂತಿಯ ಕಾರ್ಯಕ್ರಮ, ಆ ದೇವಸ್ಥಾನ ಇದ್ದ ಮಸೀದಿಯ ಬಗ್ಗೆ ಅಂತ ಹೇಳೋದು ಕಾರ್ಯಕ್ರಮ. ಅದಿರಲಿ. ನಾನು ಪಕ್ಕದಲ್ಲೇ ಇದ್ದವನು, ಉದಯಗಿರಿ ಪಕ್ಕದಲ್ಲೇ ಇದ್ದಾಗ ಒಬ್ಬ ಮನುಷ್ಯ ಅದೇನೋ ವಾಟ್ಸಪ್ ಅನ್ನ ತನ್ನ ಇದಕ್ಕೆ ಹಾಕೊಂಡ. ಅದರಲ್ಲಿ ಅಖಿಲೇಶ್ ಯಾದವ್ ಮತ್ತೆ ಇನ್ನು ರಾಹುಲ್ ಗಾಂಧಿ ಅವ್ರದ್ದು ಒಂದು ಚಡ್ಡಿ ಮಾತ್ರ ಹಾಕಿರುವ ಒಂದು ಚಿತ್ರ, ಅದರ ಮೇಲೆ ಏನೋ ಬರ್ದಿತ್ತು. ಆ ಉರ್ದನ್ನ ಯಾರು ಓದಕ್ಕಾಗಿಲ್ಲ. ಅದು ಏನು ಇಸ್ಲಾಮಿಗೆ ದ್ರೋಹನೋ ಏನೋ ಇಸ್ಲಾಮಿಗೆ ಬೈದಿದ್ದೋ ಯಾರು ಅದನ್ನ ಓದಿಲ್ಲ. ಯಾಕೆ ಓದಿ ತೋರಿಸಿದ್ರು ಕೂಡ ಅವರಿಗೆ ಏನು ಗೊತ್ತಾಗಿಲ್ಲ. ಅದಕ್ಕೆ ಅವನ ಮೇಲೆ ಕೇಸ್ ಹಾಕಿದ್ರು. ಅವನ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿದ್ರು. ಅವನ ಹೆಸರು ಸತೀಶ್ ಪಾಂಡುರಂಗ. 5 ಗಂಟೆಗೆ ಸಾವಿರಾರು ಪೊಲೀಸರು ಬಂದ್ರಲ್ಲ, ಸ್ಟೇಷನ್ಗೆ ಕಲ್ಲೆಸಿದ್ರು. DSP ಕಾರಿಗೆ ಮತ್ತೆ ಉನ್ನತ ಅಧಿಕಾರಿಗಳ ಕಾರಿಗೆ ಅವರಿಗೆ ತಡೆಯಕ್ಕಾಗಲಿಲ್ಲ. ಅದರಲ್ಲಿ ಮೌಲ್ಯೊಬ್ರು ಹೊರಗೆ ಭಾಷಣ ಮಾಡಿದ್ರು ನೋಡಿ. ಆಗ ಇವರು ಸೆಲೆಕ್ಟಿವ್ ಆಗಿ ಮಾತಾಡ್ತಾರೆ. ಹಿಂದೂಗಳು ಒಂದು ಭಾಷಣ ಏನು ಉದ್ರೇಕಗೊಂಡಿದ್ದು, ಅದರಿಂದ ಉದ್ರೇಕಗೊಂಡಿದ್ದು. ಆ ಪ್ರಾಚ್ಯ ವಸ್ತು ಇಲಾಖೆಯ ನಿರ್ದೇಶಕರಾಗಿದ್ದಂತ KK ಮೊಹಮ್ಮದ್ ಅವರು ಹೇಳಿದ್ದಾರೆ. ಏನು ಒಂದು ಮಾತು ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ. ಅವರ ಉದಾರತೆ, ಅವರ ಔದಾರ್ಯತೆ ಮತ್ತೆ ಅವರ ಪ್ರೀತಿ ವಿಶ್ವಾಸ, ಈ ಕಾರಣದಿಂದ ಇಲ್ಲಿರುವ ಮುಸಲ್ಮಾನರು ನೆಮ್ಮದಿ ಶಾಂತಿಯಿಂದ ಬದುಕುತ್ತಿದ್ದಾರೆ ಅಂತ ಅವರು ಹೇಳಿದ್ರು. ಅವರೊಬ್ಬ ಮುಸಲ್ಮಾನ ಹೇಳಿದ್ದದು. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಈ ಶ್ರೀರಾಮ ಅಯೋಧ್ಯೆ ಬಗ್ಗೆ ವರದಿ ಕೊಟ್ಟರಲ್ಲ, ಆ ಮುಸಲ್ಮಾನ ಹೇಳಿದ್ದು. ಇದನ್ನೇ ನಾನು ಹೇಳ್ತೇನೆ. ಇಲ್ಲಿ ಏನಾಗ್ತಾ ಇದೆ ಸರ್ ಮೇಡಮ್, ಇಲ್ಲಿ ಏನಾಗ್ತಿದೆ, ನಾವು ಹಿಂದೂಗಳ ಬಗ್ಗೆ ಏನು ಬೇಕಾದ್ರೂ ಮಾತಾಡಬಹುದು.
ರಾಮನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಬಹುದು. ನಾವೇ ನಾಟಕದಲ್ಲಿ ರಾವಣನನ್ನ ಹೀರೋ ಆಗಿ ತೋರಿಸಿ ಮಾಡಿದ್ದೂ ಇದೆ. ನಮ್ಮ ಕಮ್ಯುನಿಸ್ಟರಿಗಂತೂ ಅದೇ ಪ್ರೀತಿ ಪಾತ್ರ ಸಬ್ಜೆಕ್ಟ್ಗಳಾಗಿದೆ. ಯಾರು ಹೇಳಿಲ್ಲ. ಇವ್ರು ಹೇಳಿದಾದ್ರೆ ಬ್ರಾಹ್ಮಣನನ್ನ ಹಲ್ಲು ಒಕ್ಕರೆ ಇರುವ ಹಾಗೆ, ಹೊಟ್ಟೆ ದಪ್ಪ ಹಾಗೆ, ಜುಟ್ಟನ್ನ ತಂತಿ ಕಟ್ಟಿ ಅವಮಾನ ಮಾಡಿ ತೋರಿಸಿದ್ರು ಚಪ್ಪಾಳೆ ತಟ್ಕೊಂಡು ಬಂದ್. ಇದು ನಮ್ಮ ಧರ್ಮದಲ್ಲಿ ಆ ತರದ ಸ್ವಾತಂತ್ರ್ಯ. ಆದರೆ ಇಸ್ಲಾಂ ಧರ್ಮದಲ್ಲಿ ಮೊಹಮ್ಮದ್ ಪೈಗಂಬರ್ ಬಗ್ಗೆ, ಇಸ್ಲಾಂ ಬಗ್ಗೆ, ಕುರಾನ್ ಬಗ್ಗೆ ಒಂದು ಮಾತಾಡಿ ಹೇಳಿ ತಲೆ ಕತ್ತರಿಸಿ ಬಿಡ್ತೀವಿ ಅಂತ ಹೇಳ್ತಾರೆ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ಏಲ್ ತಿಂತಾರಣ್ಣ ಈ ನನ್ನ ಮಕ್ಕಳು. ತಲೆ ಕತ್ತರಿಸಿ ನಾನು ಈಗ ಪೊನ್ನಂಪೇಟೆಗೆ ತಲುಪೋದಿಲ್ಲ, ತಲುಪೋದಿಲ್ಲ ಅಂತ ಹೇಳಿದ್ರೆ ನಾವು ಹೇಳೋದು ಡಿಸ್ಕಸ್ ಆಗಬೇಕು. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಚರ್ಚೆ ಆಗಬೇಕು. ಇಸ್ಲಾಂ ನೋಡಿ, ನೀವು ಬರ್ತೀರಾ? ಮುಸಲ್ಮಾನರ ಬಗ್ಗೆ ಚರ್ಚೆ ಆಗಬೇಕು. ರಜಾಕ್ ಅವರೇ, ಪೈಗಂಬರರ ಬಗ್ಗೆ ಒಬ್ಬ ಸ್ಮಿತಾರನ್ನ ತಿಳ್ಕೊಳ್ಬೇಕು ಅಂದ್ರೆ ತಪ್ಪೇನಿದೆ? ಪೈಗಂಬರರ ಸರ್ ಒಂದ್ ನಿಮಿಷ ರಜಾಕ್ ಅವರೇ, ಚರ್ಚೆ ಆಗೋದ್ರಲ್ಲಿ ತಪ್ಪೇನಿದೆ? ಒಬ್ಬ ಸ್ಮಿತಾರಂಗನಾಥ್ಕೋ ಅಡ್ಡಂಡ ಕಾರ್ಯಪ್ಪ ಸರ್ಗೋ ಮೊಹಮ್ಮದ್ ಪೈಗಂಬರರ ಬಗ್ಗೆ ತಿಳ್ಕೊಳ್ಬೇಕು ಅಂತಂದ್ರೆ ಚರ್ಚೆ ಆಗೋದ್ರಲ್ಲಿ ತಪ್ಪೇನಿದೆ? ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ನನಗೆ ಇಡೀ ಮಾರ್ಕೆಟ್ ಅಲ್ಲಿ ಜಗತ್ತಲ್ಲಿ ಅವೈಲೇಬಲ್ ಇದೆ. ಕನ್ನಡದಲ್ಲಿ ಪ್ರತಿಯೊಂದು ಹದೀಸ್ ಪುಸ್ತಕ, ಕುರಾನ್ ಪುಸ್ತಕ ಇದೆ. ನಿಮಗೆ ಬೇಕಾಗಿದೆ ನೀವು ಓದ್ಕೊಳ್ಳಿ. ಅವ್ರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದನ್ನ ನಾನು ಅಕ್ಸೆಪ್ಟ್ ಮಾಡಕ್ ಆಗಲ್ಲ. ನಾವು ಯಾವತ್ತಿಗೂ ಕೂಡ ಇತರ ಧರ್ಮದ ಗುರುಗಳಾಗಿದ್ರೆ ಅವ್ರಿಗೆ ಧರ್ಮ ಗುರುಗಳು ಅಂತ ಕರಿತೀವಿ. ಇತರ ಧರ್ಮದ ಗುರುಗಳು ಆದ್ರೆ ಅವ್ರಿಗೆ ಸ್ವಾಮೀಜಿ ಅಂತ ಕರಿತೀವಿ. ಯಾವತ್ತಿಗೂ ಕೂಡ ಭಗವದಾರಿಗಳು ಅಂತ ನಾವು ಕರೆದಿಲ್ಲ. ಆದ್ರೆ ಇವರುಗಳು ನಮ್ಮ ಧರ್ಮದ ಮುಖಂಡರುಗಳಾಗ್ಲಿ, ಇಲ್ಲ ನಮ್ಮ ಧರ್ಮದ ಗುರುಗಳಾಗ್ಲಿ, ಮುಲ್ಲಾ, ಹಂಗೆ, ಜಿಹಾದಿ ಇದೆಲ್ಲ ಮಾತುಗಳಿದೆ ಅಲ್ಲ, ಇದು ಸೋಮವಾರದ ನಂತರ ತಡೆ ಆಗುತ್ತೆ ಅಂತ ಅನಿಸ್ಕೊಳ್ತೀನಿ. ಅದಕ್ಕೋಸ್ಕರ ಈ ಕಾಯ್ದೆ ಬರಬೇಕು ಅಂತ ನಾನು ವೆಲ್ಕಮ್ ಮಾಡ್ತೀನಿ ಈ ಕಾಯ್ದೆಗೆ. ಸರಿ, ಇಲ್ಲೇ ಹೋಗಿದ್ರೆ ಅನೇಕ ವಿಚಾರಗಳು ಚರ್ಚೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ವಿಚಾರಗಳಿತ್ತು. ಎಲ್ಲೋ ಒಂದ್ ಕಡೆ ಕುರ್ಚಿ ಕಲಹದಿಂದಾಗಿ ವಿರೋಧ ಪಕ್ಷಗಳು ಮುಗಿಬೀಳೋ ಸಾಧ್ಯತೆ ಇರೋದ್ರಿಂದ ವಿರೋಧ ಪಕ್ಷವಾಗಿರೋ ಬಿಜೆಪಿಯನ್ನೂ ಕೂಡ ದಿಕ್ತಪ್ಪಿಸೋ ಪ್ರಯತ್ನದ ಭಾಗವಾಗಿ ಈ ಒಂದು ಮಸೂದೆಯನ್ನು ಜಾರಿಗೆ ತರೋ ಪ್ರಯತ್ನ ಮಾಡಲಾಗ್ತಾ ಇದೆಯಾ ಕಾಂಗ್ರೆಸ್ ಕಡೆಯಿಂದ? ಬರೀ ಚಿಲ್ಲರೆ ರಾಜಕೀಯ ಮಾಡೋದನ್ನ ನಿಲ್ಲಿಸಬೇಕು. ಖಂಡಿತ ಕಾಂಗ್ರೆಸ್ ಅದು ಬಹಳ ಸ್ಟ್ರಾಟಜಿ ಇಟ್ಕೊಂಡು ಪ್ಲಾನ್ ಮಾಡಿರುವಂತ ಒಂದು ಪಕ್ಷ. ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ. 2.5 ವರ್ಷದಿಂದ ಅದನ್ನೇ ಮಾಡಿದ್ದವರು. ಯಾವಾಗ ಅವರ ಆಂತರಿಕ ಕುರ್ಚಿ ಗಲಾಟೆಗಳು ಬಂದ್ವೋ ಆವಾಗಲೆಲ್ಲ ಫೆಡರಲ್ ಸ್ಟ್ರಕ್ಚರ್ ಧಕ್ಕೆ ಆಯ್ತು, ಕೇಂದ್ರದಿಂದ ತೆರಿಗೆ ಬಂದಿಲ್ಲ, ಕನ್ನಡದ ಅಸ್ಮಿತೆಗೆ ಧಕ್ಕ ಆಗಿದೆ, ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಈ ಅಕ್ಕಿ ಕೊಡ್ತಾ ಇಲ್ಲ, ಈ ತರದ ಅನೇಕ ವಿಚಾರಗಳನ್ನು ತಗೋಬರ್ತಾ ಇದ್ರು. ಇಲ್ಲ RSS ಬೈಯೋದು. ಈಗ ಕಳೆದ ಸರ್ತಿ ಪ್ರಿಯಾಂಕಾ ಖರ್ಗೆ ಅವರು ಇಡೀ RSS ಗಲಾಟೆ ಆಯ್ತಲ್ಲ, ಅದ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನಾಗ್ತಿತ್ತು ಮೇಡಮ್? ಎಲ್ಲ ಕೂಡ ಕಾಂಗ್ರೆಸ್ಸಿನ ಕುರ್ಚಿಗಳ ಆಗ್ತಾ ಇತ್ತು. ಆದ್ರೆ ಈ ವಿಚಾರ ಮುನ್ನೆಲೆಗೆ ಬಂದಾಗ ಅವರ ಒಳಗಿನ ಬೇಗುದಿಗಳು, ಆಟಗಳು, ಅವರ ವಿರೋಧಾಭಾಸಗಳೆಲ್ಲ ಸಮಾಜದ ಮುಂದೆ ಬರಲಿಲ್ಲ. ಜನರಿಗೆ ಇವತ್ತು ಏನಾಗಬೇಕಿತ್ತು? ಇವರು ದುರಾಡಳಿತಗಳು ಚರ್ಚೆ ಆಗ್ಬೇಕಿತ್ತು. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರೋಡ್ಗಳು ಗುಂಡಿ ಬಿದ್ದೋಗಿದೆ, ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ, ಹೆಣ್ಮಕ್ಳ ಮೇಲೆ ಅಪರಾಧ ಪ್ರಕ್ರಿಯೆಗಳು ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಬಿಹಾರ್ ಮಾದರಿ, ಯಾವತ್ತು ಲಾಲು ಪ್ರಸಾದ್ ಬಿಹಾರ್ ಇತ್ತಲ್ಲ ಆಡಳಿತ, ನೀವು ಜೀವನ ನನಗೆ ನೋಡೋದು ನೆನಪಿಲ್ಲ. ಕರ್ನಾಟಕದಲ್ಲಿ ಹಾಡು ಹೋಗಲು ದರೋಡೆಗಳನ್ನ ಮಾಡಿ ATM ಮೆಷಿನ್ ಗಳನ್ನ ನಡು ರಸ್ತೆಯಲ್ಲಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ, ಬ್ಯಾಂಕ್ಗಳನ್ನ ಲೂಟಿ ಮಾಡ್ತಾರೆ. ಈ ತರದ್ ನಾವ್ ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಈಗ ನೋಡೋದಕ್ಕೆ ನಮಗೆ ಸಿದ್ದರಾಮಯ್ಯ ಅವರು ಇಂಥದ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಚರ್ಚೆ ಆಗ್ಬೇಕಾಗಿದ್ದ ಕಾಲದಲ್ಲಿ ಇವ್ರೇನ್ ಮಾಡ್ತಾರೆ? ಇವ್ರ ಹಿಂದ್ಗಡೆ ಒಂದಷ್ಟು ಜನ ಇದಾರೆ ಟೀಮ್, ಅವ್ರ ಆಫೀಸಲ್ಲಿ ಅಟೆನ್ಷನ್ ಡೈವರ್ಟ್ ಮಾಡೋದು. ಆಮೇಲೆ ಪಾಪ ಅವ್ರಿಗೆ ಅವ್ರ ವೋಟ್ ಬ್ಯಾಂಕ್ ಅನ್ನು ನೋಡ್ಕೋಬೇಕು, ಅವ್ರಿಗೂ ಏನೋ ಒಂದು ಬಣ್ಣ ತೋರಿಸಬೇಕು, ಹಂಗಾಗಿ ಬೆಣ್ಣೆ ಅನ್ಸ್ಬಿಡ್ತಾರಪ್ಪ ನಾನು ಇನ್ ಕಾನೂನು ತಂದಿದ್ದೀನಿ ಅಂತ. ಆಮೇಲೆ ಈ ಕಾನೂನು ಏನಿದೆ 5 ಪೇಜ್ ಕಾನೂನು. ಆಕ್ಚುಲಿ ಇವ್ರದ್ದು ಒಂದು ಪುಸ್ತಕ ಮಾಡ್ಬೇಕು, ಇದಕ್ಕೆ ರಿಸರ್ಚ್ ಮಾಡಿ ಯಾವ್ಯಾವ ಪದ ಯಾವ್ಯಾವ್ದು ಆಗಲ್ಲ ಅಂತ ಅದೇನು ಕೋಡಿಫಿಕೇಶನ್ ಮಾಡಿಲ್ಲ. ಇವ್ರೇನಾಗ್ತಾರೆ, ಸದನಕ್ಕೆ ಹಾಕ್ತಾರೆ, ಸದನದಲ್ಲಿ ಚರ್ಚೆ ಆಗೋದಕ್ಕೆ ಏನಿಲ್ಲ. ಇದರಲ್ಲಿ ಎಲ್ಲ ನೀವು ಕೇಂದ್ರದ BNS ಕಾನೂನು ಏನಿದೆಲ್ಲ ಅದರಲ್ಲೇ ಇದೆ, ಅದನ್ನೇ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ? ಟೆಕ್ನಿಕಾಲಿಟಿ ಮುಂದೆ ಹೋಗುತ್ತೆ. ಒಟ್ಟು ಇದು ಒಂದು ಕರ್ಟನ್. ಈಗ ನಿಮಗೆ ಬೆಳಗಾವಿ ಅಧಿವೇಶನ ಆಗದೆ ಯಾವ ಕಾರಣಕ್ಕೆ ಅಂದ್ರೆ ಉತ್ತರ ಕರ್ನಾಟಕದ, ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಅಂತ. ಅಲ್ಲಿ ನೀರಾವರಿ ಸಮಸ್ಯೆ ಇದೆ, ಮಳೆ ಬಂದ್ ಬೆಳೆ ಹಾನಿಯಾಗಿದೆ, ಮಳೆ ಇಲ್ಲದೆ ಅಲ್ಲಿ ಎರಡೂ ಆಗಿದೆ. ಈಗ ಅಧಿಕ ಮಳೆ ಬಂದಿರೋ ಜಾಗಗಳು ಇದಾವೆ, ಬರಡುಗಾಡ ಆಗಿರೋ, ನೀರಿಲ್ದೆ ಕೃಷಿಗೆ ಸಂಬಂಧ ಸಮಸ್ಯೆ ಆಗಿರೋ ವಿಚಾರಗಳು ಇದಾವೆ. ಅದನ್ನೆಲ್ಲ ಮಾಡೋದಕ್ಕೆ ಈ ತರದ್ ಏನಾದ್ರೂ ಒಂದು ಹುಡ್ಕೊಂಡು ಬರ್ತಾ ಇರ್ತಾರೆ ಅವ್ರು ಕಾಂಗ್ರೆಸ್. ಅರ್ಥ ಆಯ್ತು ಅನ್ಸುತ್ತೆ.